ಕುಶಾಲನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿಯೇ ಖಾಸಗಿ ಬಸ್ಗಳನ್ನ ನಿಲುಗಡೆ ಮಾಡ್ತಾ ಇರುವುದರಿಂದ ಸಾಕಷ್ಟು ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಉಂಟಾಗ್ತಾ ಇತ್ತು. ಈ ಬಗ್ಗೆ ಕೇಳಿದಾಗ ಖಾಸಗಿ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಸೇರಿದಂತೆ ಕೆಲವು ಮೂಲಭೂತ ಸೌಕರ್ಯಗಳು ಇಲ್ಲದಿರುವುದರಿಂದ ಅನಿವಾರ್ಯವಾಗಿ ಇಲ್ಲಿ ಬಸ್ಗಳನ್ನ ನಿಲುಗಡೆಗೊಳಿಸುತ್ತಿರುವುದಾಗಿ ಖಾಸಗಿ ಬಸ್ ನಿಲ್ದಾಣದವರು ಹೇಳ್ತಾ ಇದ್ರು. ಈ ಬಗ್ಗೆ ಕಳೆದೆರಡು ದಿನಗಳ ಹಿಂದಷ್ಟೇ ಸಂಗಮ ವಾಹಿನಿ ವರದಿಯೊಂದನ್ನ ಬಿತ್ತರಿಸಿತ್ತು. ಇದನ್ನು ಮನಗಂಡ ಕುಶಾಲನಗರ ಪಟ್ಟಣ ಪಂಚಾಯಿತಿಯು ಖಾಸಗಿ ಬಸ್ ನಿಲ್ದಾಣದಲ್ಲಿ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ ಕಾಮಗಾರಿಯನ್ನ ಆರಂಭಿಸಲಾಗಿದ್ದು, ವಾರ್ಡ್ ಸದಸ್ಯ ಬಿಕೆ ತಿಮ್ಮಪ್ಪ ದಿನಾಂಕ 23ರಂದು ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಇದೇ ವೇಳೆ ಕುಶಾಲನಗರದ ದಂಡಿನಪೇಟೆ ರಸ್ತೆಗೆ 4.60 ಲಕ್ಷ ಹಣ ಹಾಗೂ ಇಂದಿರಾ ಬಡಾವಣೆಯ ರಸ್ತೆಗೆ 4.60 ಲಕ್ಷ ಹಣ ಬಿಡುಗಡೆಯಾಗಿರುವುದಾಗಿ ತಿಳಿಸಿದರು. ಅವಶ್ಯಕತೆಯನ್ನ ಮನಗಂಡು ಈಗಾಗಲೇ ಪ್ರಥಮ ಹಂತದ ಕೆಲಸ 40 ಲಕ್ಷ ರೂಪಾಯಿ ಅಂತ 40 ಲಕ್ಷ ರೂಪಾಯಿ ಕೆಲಸ ಮುಕ್ತಿಯಾಗಿದೆ. ಎರಡನೇ ಹಂತದ ಅಂದಾಜು ಸುಮಾರು 20 ಲಕ್ಷ ರೂಪಾಯಿ ಕಾಮಗಾರಿ ಇವತ್ತು ಈಗಾಗಲೇ ನಮ್ಮ ಪಂಚಾಯತಿ ಮುಖಾಂತರ ನಮ್ಮ ಸ್ನೇಹಿತರಾದ ಅಬ್ದುಲ್ ಖಾದರ್ ಅವರು, ಜೋಶಿ ಅವರು, ಚೀಫ್ ಆಫೀಸರ್, ಶ್ಯಾಮ್ ಇಂಜಿನಿಯರು ಎಲ್ಲರೂ ಸೇರಿ ಇವತ್ತು ಎರಡನೇ ಹಂತದ ಕಾಮಗಾರಿ ಗುದ್ದಲಿ ಪೂಜೆಯನ್ನು ಈಗಾಗಲೇ ನೆರವೇರಿಸಿದ್ದೇವೆ. ಇದರಲ್ಲಿ ಶೌಚಾಲಯ ವ್ಯವಸ್ಥೆಗೆ ಪ್ರಥಮ ಆದ್ಯತೆ ಕೊಟ್ಟಿದ್ದೀವಿ. ಹೈಟೆಕ್ ಟಾಯ್ಲೆಟ್ ಖಾಸಗಿ ಬಸ್ನಿಂದ ಪ್ರಥಮ ಹಂತದ ಕಾಮಗಾರಿ 40 ಲಕ್ಷದಲ್ಲಿ ಪೂರ್ಣಗೊಂಡಿದೆ. ಈಗ ಎಸ್ಎಫ್ಸಿ ಯೋಜನೆಯಡಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಹಿಳೆಯರಿಗೆ, ಪುರುಷರಿಗೆ ಪ್ರತ್ಯೇಕವಾದ ಶೌಚಾಲಯ ಹಾಗೂ ಕುಡಿಯುವ ನೀರು ಮತ್ತು ಶೆಲ್ಟರ್ ಎಷ್ಟು ಕಾಮಗಾರಿಗೆ ತಿಳಿಸಲಾಗಿದೆ. ಇದನ್ನು ಆದಷ್ಟು ಬೇಗ. ಈ ಸಂದರ್ಭ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಜೋಸೆಫ್ ವಿಕ್ಟರ್ ಸೋನ್ಸ್, ಅಬ್ದುಲ್ ಖಾದರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಡಿಸೋಜಾ, ಹಿರಿಯ ಅಭಿಯಂತರ ಶ್ಯಾಮ್ ಮುಂತಾದವರು ಉಪಸ್ಥಿತರಿದ್ದರು. ಸುದ್ದಿ ಸಂಗಮಕ್ಕಾಗಿ ಎಚ್ಎಂ ರಘು, ಕುಶಾಲನಗರ.